ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಯಿತು ಅಂತ ನೋಡೋಣ. ಸಂಚಿಕೆ 90. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ಭಾರತಿ ಬಂದು ತಪ್ಕೊಂಡಿದ್ಲು, ಅದನ್ನೇ ಅಪಾರ್ಥ ಮಾಡಿಕೊಂಡು ಇವರಿಬ್ಬರು ಲವ್ ಮಾಡ್ತಾ ಇದ್ದಾರೆ, ಹೇಗಾದರೂ ಮಾಡಿ ನನ್ನ ಮಗಳ ಸಹವಾಸ ಇವನಿಂದ ದೂರ ಮಾಡಬೇಕು ಅಂತ ಹೇಳಿ ಇವರ ಅಪ್ಪ ಅಮ್ಮ, ಭಾರತಿಯವರ ಅಪ್ಪ ಅಮ್ಮ ಚೆನ್ನಾಗಿ ಬೈದು ವಾರ್ನಿಂಗ್ ಕೊಟ್ಟು ಚೆನ್ನಾಗಿ ಹೊಡೆದು ಹೋಗ್ಬಿಟ್ಟಿರ್ತಾರೆ. ಅದಕ್ಕೆ ಚಂದನ ಹೇಳ್ತಾಳೆ, ತಪ್ಪೇನಿಲ್ಲ ಮುತ್ತು ಅಣ್ಣಂದು, ನಿಮ್ಮ ಮಗಳದೇ ತಪ್ಪು ಅಂದ್ರೂ ಕೇಳಿರಲ್ಲ. ಹಾಗೆ ಅವರು ಹೋದ್ಮೇಲೆ ಚಂದನ ಕ್ಲಾಸ್ ತಗೋತಾಳೆ. ಏನಣ್ಣ ನೀವು ಈ ಥರ ಸುಮ್ಮನೆ ಇದ್ದೀರಾ, ಹೊಡ್ಸ್ಕೊಂಡು ತಿರುಗಿ ಏನಾದರೂ ಜವಾಬು ಕೊಡೋದು ಅಥವಾ ಬಿಡಿಸ್ಕೊಳೋದು ಏನು ಗೊತ್ತಾಗಲ್ವ ನಿಮಗೆ? ನಿಮ್ಮದೇನು ತಪ್ಪೇ ಇಲ್ಲ ಅಂದಾಗ ನೀವು ಯಾಕೆ ಸುಮ್ಮನೆ ಇರ್ತೀರಾ ಅಂತ ಹೇಳ್ತಾಳೆ ಚಂದನ. ಹೋಗಲಿ ಬಿಡಮ್ಮ, ಎಲ್ಲ ನಮ್ಮವರೇ, ಏನಾಗುತ್ತೆ ಅಂತ ಹೇಳಿ ಸುಮ್ಮನಾಗ್ಬಿಡ್ತಾನೆ. ಈ ಕಡೆ ಚಂದನ ಹೊರಗಡೆ ಬಂದು ಕಾಲ್ ಮಾಡ್ತಾಳೆ ಹರಿಗೆ. ಹೀಗೀಗಾಯಿತು, ನಿಮ್ಮ ಅತ್ತೆ, ಅವ್ರ ಗಂಡ ಮತ್ತು ಮಗಳು ಈ ಥರ ಎಲ್ಲ ನಡೆದಿರೋ ಘಟನೆನೆಲ್ಲ ವಿವರಿಸ್ತಾಳೆ ಹರಿಗೆ. ಹರಿಗಂತೂ ಫುಲ್ ಸಿಟ್ಟು ಬಂದುಬಿಡುತ್ತೆ. ಕಾಲ್ ಕಟ್ ಮಾಡಿ ಮತ್ತೆ ಆಯಿತು ಬರ್ತೀನಿ ಇವಾಗಲೇ ಅಂತ ಹೇಳಿ ಇಡ್ತಾನೆ. ಹಾಗೆ ನೆಕ್ಸ್ಟು ಕಂಠಿಗೆ ಕಾಲ್ ಮಾಡ್ತಾನೆ. ಕಂಠಿಗೆ ಕಾಲ್ ಮಾಡಿ ಮತ್ತೆ ಈ ಥರ ಚಂದನ ಅವ್ರು ಮಾಡಿದ್ರು, ಹಾಗೆ ಮುತ್ತು ಅಣ್ಣಗೆ ಹೀಗೆಲ್ಲ ಆಯಿತು ಅಂತ ಹೇಳಿದಾಗ ಅವನಿಗಂತೂ ಮೊದಲೇ ಕೋಪ ಜಾಸ್ತಿ. ಈಗಂತೂ ಕೆಂಡಾಮಂಡಲವಾಗಿಬಿಡ್ತಾನೆ. ಏನೋ ಈ ಥರ ಎಲ್ಲ ನಡೀತಾ ನಮ್ಮನೆಗೆ ಬಂದು ನಮ್ಮ ಮುತ್ತು ಅಣ್ಣನ ಮೇಲೇ ಕೈ ಮಾಡೋದ, ಅವ್ರ ಕೈಕಾಲು ಮುರಿದು ಕುಂದಿರ್ಸ್ತೀನಿ ಅಂತ ಹೇಳಿ ರೊಚ್ಚಿಗೆದ್ದು ಸ್ಕೂಟಿ ತೊಗೊಂಡು ಜೋರಾಗಿ ಓಡಿ ಬಂದುಬಿಡ್ತಾನೆ ಮನೆ ಕಡೆ. ಇವಳು ಚಂದನ ಕಾಯ್ತಾ ಇರ್ತಾಳೆ, ಇವ್ರು ಬರೋದು, ಹರಿ ಮತ್ತು ಕಂಠಿ ಬರೋದೇ ಕಾಯ್ತಾ ಇರ್ತಾಳೆ. ಅಷ್ಟರೊಳಗೆ ಮುತ್ತುರಾಜು ಹೊರಗಡೆ ಬರ್ತಾನೆ. ಏನಣ್ಣ ಇಷ್ಟೆಲ್ಲ ಆದರೂ ನೀವು ಏನೂ ಆಗದೇ ಇರೋರ ಥರ ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ನಿಮಗೇನು ಅನಿಸೋದೇ ಇಲ್ವಾ? ಸ್ವಲ್ಪ ರೆಸ್ಟ್ ಮಾಡಿ, ತುಂಬ ಬೇಜಾರಾಗಿದೆ ನಿಮಗೂ ಅಂತ ಅಂದ್ರೂ ಕೇಳೋದಿಲ್ಲ. ಇಲ್ಲಮ್ಮ ಇದೆಲ್ಲ ಸಹಜ, ಏನೂ ಆಗಲ್ಲ, ನನ್ನ ಕೆಲಸ ಇದೆ, ಹೋಗಿ ಬರ್ತೀನಿ ಅಂತ ಹೇಳಿ ಹೊರಡ್ತಾ ಇರ್ತಾನೆ. ಅಷ್ಟರೊಳಗೆ ಕಂಠಿ ಮತ್ತು ಹರಿನೂ ಬರ್ತಾರೆ. ಏನಣ್ಣ ಇಷ್ಟೆಲ್ಲ ಆಯಿತು, ನನಗೇನು ಮುಚ್ಚಿಟ್ಬಿಡ್ತೀಯ ನೀನು, ಏನೂ ಆಗದೇ ಇರೋ ಥರ ಕೆಲ್ಸಕ್ಕೆ ಹೋಗ್ತಾ ಇದೀಯಾ ಅಂತ ಇವರಿಬ್ಬರು ಬಂದು ರೇಗಾಡ್ತಾರೆ. ಅಯ್ಯೋ ಇದರಲ್ಲಿ ಏನಿದೆ ಬಿಡೋ, ಅವರು ಬೇಕು ಅಂತ ಹೊಡೆದಿಲ್ಲ, ತಪ್ಪು ತಿಳ್ಕೊಂಡ್ರು, ಮಗಳಲ್ವಾ ಅಂತ ಅವ್ರ ಮಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿದರು ಅಷ್ಟೇ, ಇನ್ನೇನು ಇಲ್ಲ. ಸರಿ ನೀವು ಕೆಲ್ಸಕ್ಕೆ ಹೋಗಿ, ನಾನು ಹೋಗಬೇಕು ಅಂತ ಮುತ್ತುರಾಜು ಹೇಳ್ತಾನೆ. ಕೆಲ್ಸಕ್ಕೆ ಹೋಗೋದ, ಅವ್ರ ಮನೆಗೆ ಹೋಗಿ ಕೈಕಾಲು ಮುರಿದು ಬರೋದೇ ಇವಾಗ ಅಂತ ಹೇಳಿ ಅವನ್ನ ಎಳ್ಕೊಂಡು ಕರ್ಕೊಂಡು ಹೋಗ್ತಾರೆ ಭಾರತಿ ಮನೆಗೆ. ಈ ಕಡೆ ಭಾರತಿನ ಅವ್ರ ತಾಯಿ ಎಳ್ಕೊಂಬಂದು ಕೂರಿಸ್ತಾಳೆ. ಕೈಕಾಲು ಮುರಿದು ನಿನ್ನ ಕೈಯಲ್ಲಿ ಕೊಡ್ತೀನಿ ಅಷ್ಟೇ, ಇನ್ನು ಹುಡುಗನ ಮನೆಯವ್ರು ಬರ್ತಾರೆ, ಬೇಗ ರೂಮ್ಗೆ ಹೋಗಿ ರೆಡಿಯಾಗಿ ಹೋಗು, ಒಂದು ಸೀರೆ ಕೊಟ್ಬಿಡ್ತಾಳೆ, ಹೋಗು ರೆಡಿಯಾಗು ಅಂತ ಹೇಳ್ತಾಳೆ ಅವ್ರ ತಾಯಿ. ಇವಳು ಹಾಗೆ ಅಳ್ಕೋತ ಕೂತಿರ್ತಾಳೆ. ಬಾವ ಗಂಡಿನ ಮನೆಯವ್ರಿಗೆ ಕಾಲ್ ಮಾಡು, ಬೇಗ ಬಂದು ನೋಡಿಕೊಂಡು ಮದುವೆ ಮಾಡಿ ಮುಗಿಸಿ ಕಳಿಸ್ಬಿಡೋಣ ಇವಳಿಗೆ ಅಂತ ಚಿದಂಬರ ಹೇಳ್ತಾನೆ. ಆಯ್ತಾಯಿತು, ಕಾಲ್ ಮಾಡ್ತೀನಿ ಇರು, ಇವಾಗಲೇ ಬರ್ತಾರೆ ಅವರು ಗಂಡಿನ ಕಡೆಯಲ್ಲವರು ಅಂತ ಹೇಳ್ತಾನೆ. ಅಷ್ಟರೊಳಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರೋಣ ಬಾ ಅಂತ ಹೇಳಿ ಕರ್ಕೊಂಡೋಗ್ತಾನೆ. ಭಾರತಿಗಂತೂ ಏನಪ್ಪ ಹೀಗೆಲ್ಲ ಆಯಿತು ಅಂತ ಗಾಬರಿ ಪಟ್ಟಿರ್ತಾಳೆ. ಏನು ಮಾಡೋಕ್ಕಾಗೋದೇ ಇಲ್ಲ, ಅವಳ ಪರಿಸ್ಥಿತಿ ಹಾಗೇ ಇರುತ್ತೆ. ಈ ಕಡೆ ಇವರಿಬ್ಬರು ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಬೇಗ ರೆಡಿ ಮಾಡಿ ಇವಳನ್ನ, ಹುಡುಗನ ಮನೆಯವರು ಬರ್ತಾರೆ, ಇಲ್ಲಾಂದರೆ ಇವಳಿಗೆ ನಾನೇ ಗನ್ ತೊಗೊಂಡು ಶೂಟ್ ಮಾಡಿಬಿಡ್ತೀನಿ, ಹೇಳಿದ ಮಾತು ಕೇಳಲಿಲ್ಲ ಅಂತ ಹೇಳಿ ಅವರಪ್ಪ ಜೋರಾಗಿ ಬೈದು ಹೊರಗಡೆ ಹೋಗ್ತಾರೆ. ಈ ಕಡೆ ಒಂದು ಸೀರೆ ಎಸಿತಾಳೆ, ಹೋಗು ರೆಡಿಯಾಗು ಅಂತ. ಈ ಕಡೆ ಅಣ್ಣ ತಮ್ಮಂದಿರೆಲ್ಲ ಬಂದು ಭಾರತಿ ಮನೆ ಮುಂದೆ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನು ನಮ್ಮ ಅಣ್ಣಂಗೆ ಹೊಡೆದ್ಬಿಟ್ಟಿದೆಯಾ, ದುಬೈಯಿಂದ ಬಂದು ದೊಡ್ಡ ಶೇಕ್ ಆಗಿದೆಯಾ ಅಂತ ಕಂಠಿ ಹೇಳ್ತಾನೆ. ಮೈ ಮುಟ್ಟು ಇವಾಗ ನೋಡೋಣ ನಮ್ಮ ಅಣ್ಣಂದು. ಭಾರತಿ ತಾಯಿ ಮತ್ತು ಅವರಪ್ಪ ಮತ್ತು ಚಿದಂಬರ ಎಲ್ಲರೂ ಗಲಾಟೆ ಮಾಡ್ತಾರೆ. ಹರಿನೂ ಅಷ್ಟೇ ಬೇಜಾನಾಗಿ ಹೊಡೆಯೋಕ್ಕೆ ಹೋಗ್ಬಿಟ್ಟಿರ್ತಾನೆ. ಇವರೆಲ್ಲ ಸೇರಿಕೊಂಡು ವಾಗ್ವಾದ ಕೇಳಿತಾರೆ, ಮಾತುಕತೆ. ಹಾಗೆ
ಭಾರತಿನಿ ಬಂದು ನೋಡ್ತಾಳೆ. ಅವಳ ಕೈಯಿಂದ ಏನೂ ಮಾಡೋಕ್ಕಾಗೋದೇ ಇಲ್ಲ. ಇನ್ನು ಸುಮ್ಮನೆ ಅಸಹಾಯಕತೆಯಿಂದ ನಿಂತಿರ್ತಾಳೆ. ಈ ಕಡೆ ಕಂಠಿ ಮತ್ತು ಹರಿ ಜೋರಾಗಿ ಹೊಡೆದ್ಬಿಡ್ತಾರೆ ಅವ್ರ ಮಾವನ್ನ. ಈ ಕಡೆ ಮುತ್ತುರಾಜು ಬಿಡಿಸ್ಕೊಳಕ್ಕೆ ಹೋಗ್ತಾನೆ. ಅಣ್ಣ ತಮ್ಮಂದರು ಮಾತೇ ಕೇಳೋದಿಲ್ಲ, ಕೈ ಕಾಲು ತಿರುಗಿಸಿ ಜೋರಾಗಿ ಹೊಡೆದು ಕುಂದಿರಿಸ್ಬಿಡ್ತಾರೆ. ಆಯಿತು ನಡಿಯೋಣ ಹೋಗೋಣ, ಇವನು ಇನ್ನು ನಮ್ಮ ತಂಟೆಗೆ ಬಂದರೆ ಅಷ್ಟೇ, ಇನ್ನು ನಮ್ಮ ಮನೆಗೆ ಬಂದು ಹೊಡೆದೋಗ್ತಾನಲ್ಲ, ಇವನು ಬರಲಿ ಇವಾಗ ನೋಡೋಣ ಅಂತ ಹೇಳಿ ಹೋಗ್ತಾರೆ. ಈ ಭಾರತಿ ತಾಯಿ ಬೈಕೋತಾ ಇರ್ತಾಳೆ, ಹಾಳಾದವ್ರೆ, ಕೈ ಕಾಲು ಮುರಿದ್ಬಿಟ್ರು, ಇವಾಗಿಂದ ದುಬೈಯಿಂದ ಬಂದಿದ್ದಾರೆ ಪಾಪ ಅಂತ ಹೇಳಿ ಗುಳು ಅಂತ ಅಳ್ತಾ ಇರ್ತಾಳೆ. ಈ ಭಾರತಿನೂ ಅಷ್ಟೇ ನೋಡಿ ಬೇಜಾರಾಗಿ ಸುಮ್ಮನೆ ಇರ್ತಾಳೆ. ಈ ಚಿದಂಬರ ಇವ್ರಿಗೆ ಕೈಕಾಲು ಮುರಿಬೇಕು, ಕಂಪ್ಲೇಂಟ್ ಕೊಡೋಣ ಬಾವ ಅಂತ ಹೇಳ್ತಾನೆ. ಈ ಕಡೆ ಮೈ ಕಾಯ್ತಾ ಇರ್ತಾನೆ, ಮೂವರು ಅಣ್ಣಂದರು ಬರಲಿ ಅಂತ. ಈ ಕಡೆ ಚಂದನನು ಕಾಯ್ತಾ ಇರ್ತಾಳೆ. ಆ ಕಡೆಯಿಂದ ಈ ಕಡೆ ಓಡಾಡಿಕೊಂಡು ಇವ್ರು ಮೂವರು ಬರ್ತಾರೆ. ಅವ್ರ ಮನೆಗೆ ಹೋಗಿ ಚೆನ್ನಾಗಿ ಬೆಂಡೆತ್ತು ಬಂದ್ವಿ ಅಂತ ಹೇಳಿದಾಗ, ಅಯ್ಯೋ ಇರ್ರಿ ಸುಮ್ಮನಿರೋ, ಇನ್ನೊಂದು ಕೆಲಸ ಹೋಗಿ ಇನ್ನೊಂದು ಮಾಡ್ತೀರಾ ನೀವು ಅಂತ ಹೇಳಿ ಮತ್ತೆ ಬೈತಾ ಇರ್ತಾನೆ. ಅವರಪ್ಪ ನಟರಾಜು, ಸುಮ್ಮನಿರೋ, ನೀನು ಯಾಕೋ ಓಡಿಸ್ಕೊಂಡಿದೀಯಾ, ನನ್ನ ಮಗ ಏನೋ ನೀನು ಹೇಳಿ ಥರ ಇರ್ತೀಯ, ಇವ್ರು ನೋಡು ನನ್ನ ಮಕ್ಕಳು ಹೋಗಿ ಹೆಂಗೆ ದಬಾಯಿಸಿ ಬಂದಿದ್ದಾರೆ ಚೆನ್ನಾಗಿ, ಅವ್ರಿಗೆ ನೀನು ಇದೆಯಾ ಅಂತ ಹೇಳಿ ಬೈತಾ ಇರ್ತಾನೆ ನಟರಾಜು. ಹೌದಣ್ಣ, ಮುತ್ತುರಾಜ್ಗೆ ಮೈನು ಅಂತಾನೆ, ಯಾಕಣ್ಣ ಓಡಿಸ್ಕೋಬೇಕು, ನಾವೇನು ತಪ್ಪು ಮಾಡಿದ್ದೀವಿ ಅಂತ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಅಷ್ಟರೊಳಗೆ ಚಂದನ ಅಂತಾಳೆ, ಅಯ್ಯೋ ಈ ವಿಷಯ ದೊಡ್ಡದಾಗಬಾರ್ದು, ಅವ್ರಿಗೆ ಬುದ್ಧಿ ಕಲ್ಸಕ್ಕೆ ಹೋಗಿ ನಾವಿನ್ನೊಂದೇನೋ ಮಾಡ್ಕೋಬಾರ್ದು ಅಂತ ಇರ್ತಾಳೆ. ಆದ್ರೂ ನೀವು ಸುಮ್ಮನೆ ಇರಬಾರ್ದಿತ್ತಣ್ಣ ಅಂತ ಅಂದಾಗ ಅಷ್ಟೊತ್ತಿಗೆ ಪೊಲೀಸ್ ಜೀಪ್ ಬಂದೇ ಬಿಡುತ್ತೆ. ಚಿದಂಬರ ಮತ್ತು ಭಾರತಿಯವರ ಅಪ್ಪ ಅಮ್ಮ ಬಂದು ಪೊಲೀಸ್ನ ಕರ್ಕೊಂಬಂದೇ ಬಿಡ್ತಾರೆ. ಓ, ದುಬೈಯಿಂದ ಬಂದುಬಿಟ್ಯಾ ನೀನು, ಹೊಡ್ಸ್ಕೊಂಡು ಹೋಗಿದ್ದೆ ನನ್ನಿಂದ, ತಲೆ ಮರೆಸ್ಕೊಂಡು ಎಲ್ಲಿಗಾದರೂ ಹೋಗಬೇಕು ಅಂತ ಹೇಳಿ ದುಬೈಗೆ ಸೇರಿಕೊಂಡಿದ್ದೆ, ಈಗ ಬಂದು ಜೋರು ಮಾಡ್ತೀಯ ನೀನು ಅಂತ ನಟರಾಜು ಅವನಿಗೆ ಹೇಳ್ತಾನೆ. ಅವ್ರ ತಂಗಿಗೂ ಚೆನ್ನಾಗಿ ಬೈತಾನೆ, ನೀನು ಬಿಡು ಅಂತ. ನೋಡಿ ಪೊಲೀಸರೇ, ನಿಮ್ಮೆದ್ರಿಗೇ ಎಷ್ಟೊಂದು ನಮಗೆ ಜೋರಾಗಿ ದಬಾಯಿಸ್ತಾರೆ ಅಂತ ಅಂದಾಗ ಪೊಲೀಸರು ಗದರಿಸ್ತಾರೆ, ಸುಮ್ಮನಿರಯ್ಯ, ನಾನು ಬಂದಿದ್ದೀನಲ್ಲ, ನಾನು ನೋಡ್ಕೋತೀನಿ, ಯಾರಿಲ್ಲಿ ಮುತ್ತು ಮತ್ತು ಅವ್ರ ಅಣ್ಣ ತಮ್ಮಂದ್ರೆಲ್ಲ ಯಾರಿಲ್ಲಿ, ಬನ್ನಿ ಸ್ಟೇಷನ್ಗೆ ಹೋಗೋಣ, ಇವರು ನಿಮ್ಮ ಮೇಲೆ ಕೇಸ್ ಕೊಟ್ಟಿದ್ದಾರೆ, ಅಬ್ಯೂಸ್ ಕೇಸು, ಇವ್ರ ಮಗಳನ್ನ ನೀವು ಮನೆಗೆ ಕರೆಸ್ಕೊಂಡು ಅಬ್ಯೂಸ್ ಮಾಡಿದ್ದೀರಾ ಅಂತಂದು, ಬನ್ನಿ, ಹಾಗೆ ಇವ್ರಿಗೆ ಚೆನ್ನಾಗಿ ಹೊಡೆದಿದ್ದೀರಲ್ಲ, ಅದಕ್ಕೆ ಪೊಲೀಸ್ ಕೇಸ್ ಹಾಕಿದ್ದೀವಿ, ಬನ್ನಿ ಹೋಗೋಣ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇದೆಲ್ಲ ಸುಳ್ಳು ಅಂತ ಹೇಳಿ ಚಂದನ ವಾದ ಮಾಡ್ತಾಳೆ. ಇಲ್ಲಮ್ಮ, ಇದು ಯಾವುದು ಸುಳ್ಳಲ್ಲ, ಇದೆಲ್ಲ ನಿಜನೇ, ಇವರೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ಕೊಂಡು ಹೋಗ್ತಾರೆ. ಚಂದನ ಫುಲ್ ಪ್ಯಾನಿಕ್ ಆಗಿಬಿಡ್ತಾಳೆ, ಏನಪ್ಪ ಇದು ಹೀಗೆಲ್ಲ ಆಯಿತು, ಏನೋ ಮಾಡೋಕ್ಕೋಗಿ ಏನೋ ಆಯ್ತಲ್ಲ ಅಂತ ತುಂಬ ಗಾಬರಿಯಲ್ಲಿರ್ತಾಳೆ. ಪೊಲೀಸರಿಗೆ ತುಂಬ ರಿಕ್ವೆಸ್ಟ್ ಮಾಡ್ತಾಳೆ, ಸರ್ ನಿಮಗೆ ಅರ್ಧಂಬರ್ಧ ವಿಷಯ ಗೊತ್ತು, ನೀವು ಗೊತ್ತಿಲ್ಲದೇ ನಿರಪರಾಧಿಗಳಿಗೆ ಏನು ಮಾಡೋ ಹಾಗಿಲ್ಲ ನೀವು ಕಾನೂನು ಪ್ರಕಾರ ಅಂತ ಹೇಳ್ತಾಳೆ. ಆದರೂ ಕೇಳೋದೇ ಇಲ್ಲ, ಅವ್ರು ಕರ್ಕೊಂಡು ಹೋಗ್ಬಿಡ್ತಾರೆ. ಈ ಕಡೆ ನಟರಾಜು ಸುಮ್ಮನೆ ಕೂತಿರ್ತಾನೆ, ಟೆನ್ಷನ್ನಾಗಿ ಪ್ಯಾನಿಕ್ಕಾಗಿ ಬೀಡಿ ಸೇದ್ಕೊತ. ಚಂದನ, ಇದೇನಾಯಿತು ಈಗ ಹೇಳ್ಕೊಂಡು ಹೋಗ್ಬಿಟ್ರು ನೋಡಿ, ಏನಾದರೂ ಮಾಡಿ ಅಂತ ಗಾಬರಿಯಿಂದ ನಟರಾಜ್ಗೆ ಕೇಳ್ಕೊತಾಳೆ. ಅಷ್ಟರೊಳಗೆ ನಟರಾಜು ಎದ್ದು ಸೈಕಲ್ ತೊಗೊಂಡು ಹೋಗ್ತಾ ಇರ್ತಾನೆ. ಎಲ್ಲಿ ಹೋಗ್ತಾ ಇದ್ದೀರಾ ಏನು ಅಂತ ಕೇಳ್ತಾಳೆ. ಇವಳಿಗೆ ತುಂಬಾ ಭಯ ಆಗುತ್ತೆ, ಎಲ್ಲೋಗಿ ಜಗಳ ಮಾಡ್ಕೊಂಡ್ಬಿಡ್ತಾರಲ್ಲಪ್ಪ ಅಂತಂದು ಇವಳು ಬೇಗ ಹೋಗಿ ಬಾಗಿಲು ಕೀ ಹಾಕ್ಕೊಂಡು ಇನ್ನು ನಟರಾಜನ ಹಿಂದೆನೇ ಹೋಗ್ಬಿಡ್ತಾಳೆ. ನಟರಾಜು ಬೇಗ ಅವ್ರ ತಂಗಿ ಮನೆಗೆ ಹೋಗಿ ಸೈಕಲ್ ನಿಲ್ಲಿಸ್ತಾನೆ. ಗೇಟ್ ಒದ್ದು, ಚಿದಂಬರ ಬಾರೋ ಇಲ್ಲಿ ಅಂತ ಹೇಳಿ ಜೋರಾಗಿ ಕರೀತಾನೆ, ಯಾರಿದ್ದೀರಾ ಅಂತ. ಇವರೆಲ್ಲರೂ ಹೊರಗಡೆ ಬರ್ತಾರೆ.
ಗಲಾಟೆನೇ ಸ್ಟಾರ್ಟ್ ಮಾಡಿಬಿಡ್ತಾನೆ. ಏನೋ ನನ್ನ ಮಗಗೆ ನಿನ್ನ ಮಗಳನ್ನೇ ತಂದ್ಕೊಳಕ್ಕೆ ಬಂದಿದ್ನ, ಅವಳೇ ನಮ್ಮ ಮನೆಗೆ ಬಂದು ಇಷ್ಟೆಲ್ಲ ಅವಾಂತರ ಮಾಡಿ ನನ್ನ ಮಗನ ಮೇಲೇ ಕಂಪ್ಲೇಂಟ್ ಕೊಡ್ತೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ, ಮನುಷ್ಯತೆ ಇಲ್ವಾ ಅಂತ ಹಾಗೆ ಹೀಗೆ ಜೋರಾಗಿ ಬೈತಾ ಇರ್ತಾನೆ. ಚಂದನೂ ಓಡಿ ಬರ್ತಾಳೆ. ಯಾಕೆ ಇಲ್ಲಿ ಗಲಾಟೆ ಮಾಡ್ತಾ ಇದ್ದೀರಾ, ಬನ್ನಿ ಹೋಗೋಣ ಅಂತ ಹೇಳ್ತಾಳೆ. ಇವನು ಅಷ್ಟರೊಳಗೆ ಕೊಳ್ಪಟ್ಟಿ ಹಿಡಿದು ಒಬ್ರಿಗೊಬ್ಬರು ಜಗಳ ಆಡ್ತಾನೆ ಇರ್ತಾರೆ. ಅಷ್ಟರೊಳಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.